ನಾವು ಅಲ್ಲಿ ಬಳ್ಳಾರಿಯಲ್ಲಿ ಡಾಕ್ಟರ್ ಕೆಲಸ ಮಾಡಿದಾಗ 6 ಸೈಕಲ್ ಕೊಟ್ಟಿದ್ದಾರೆ. ಅದು ಪ್ಲಸ್ ಇದು ಎರಡು ಕೆಲಸ ಮಾಡಿದಾವೆ. ತುಂಬಾ ಬೆಟರ್ಮೆಂಟ್. ಇಲ್ಲ ನಾವು యాక్ ಬರ್తా ఇద్ది. ఎవరైనా కానీ ఈ మెడిసిన్స్ వాడుకుంటా కీమాలు ఎక్కించుకుంటే మంచిగా ఆరోగ్యంగా ఉండొచ్చు, మనం ఇంట్లో పని చేసుకోవచ్చు, మనకి ఏ డౌట్ ఉండదు, అంతా మంచిగా ఉంటుంది. அதுக்கு பிறகு கீமோ இன்ஜெக்ஷன் பண்ணிட்டு இருக்கோம். இப்போ வந்து எல்லாமே கொஞ்சம் ரெடியூஸ் ஆயிடுச்சு. இங்கே செஸ்ட்ல இருந்தது ரெடியூஸ் ஆயிருக்கு, தலையில இருந்ததும் நிறைய ரெடியூஸ் ஆயிருக்கு. அது டோட்டலாக வந்து நமக்கு ಇಂಪ್ರೂವ್ಮೆಂಟ್ இருக்கு. ಎಲ್ಲ ಆಗಿ ಒಂದು ಸುಮಾರು 8 ತಿಂಗಳಾಯಿತು. ಆಪ್ರೇಷನ್ ಮಾಡಿಸ್ಬೇಕು ಅಂದ್ಬಿಟ್ಟು ಆಪ್ರೇಷನ್ ರೂಮ್ ಹಾಕೋಗಿ ವಾಪಸ್ ಬಂದಾಕಿ. ಸಮಸ್ಯೆ ಹೆಂಗಿತ್ತು ಅಂದರೆ ಇದು ಹಲ್ಲು ನೋವಿತ್ತು. ಹಸಿಮೆಣಸ್ಕಾಯಿ ಅವೆಲ್ಲ ತಿನ್ನೋದು ಇಲ್ಲ. ನಾನು ಸಿಸ್ಟಮ್ ಆಗಿದ್ದೀನಿ ತಗೊಂಡು ಆ ಥರ ಆಗಿದೆ. ಅದನ್ನೆಲ್ಲೆಲ್ಲ ತೋರಿಸಿ ನಾವು ಟೆಸ್ಟ್ ಮಾಡಿಸಿದ್ಕೆ ಅದು ಕ್ಯಾನ್ಸರ್ ಅಂತ ಬಂತು. ನಮ್ಮ ಹೆಸರು ಅಂಜಲಿ ಅಂತ, ನಮ್ಮಮ್ಮ ರುಕ್ಮಿಣಿ ಅಂತ 53. ಅದೇ ಇದು ತಗೊಂಡು ಆ ಥರ ಆಗಿದೆ. ಅದನ್ನೆಲ್ಲೆಲ್ಲ ತೋರಿಸಿ ನಾವು ಟೆಸ್ಟ್ ಮಾಡಿಸಿದ್ಕೆ ಅದು ಕ್ಯಾನ್ಸರ್ ಅಂತ ಬಂತು. ಬಾಯಿಯಲ್ಲಿ ಕ್ಯಾನ್ಸರ್ ಅಂತ, ಅಲ್ಲಿ ನೋವು ಅಂತ. ಇದೆಲ್ಲ ಆಗಿ ಒಂದು ಸುಮಾರು 8 ತಿಂಗಳಾಯಿತು. 3 ತಿಂಗಳು ಇವತ್ತು ಇದು ಸೇರಿ 3 ತಿಂಗಳಾಯಿತು. ಮುಂಚೆ ನಾವು ತೋರಿಸಿದಾಗ ಆಪ್ರೇಷನ್ ಮಾಡಿಸ್ಬೇಕು ಅಂದರೆ ಅವ್ರು ಮಾಡಿಸ್ಕೊಳ್ಳಲ್ಲ ಅಂದರು. ನಾನು ಯೂಟ್ಯೂಬಲ್ಲಿ ನೋಡಿ ಪುನರ್ಜನ್ಮ ಆಯುರ್ವೇದಿಕ್ ಹಾಸ್ಪಿಟಲ್ ನೋಡಿ ಒಂದ್ಸರಿ ವಿಸಿಟ್ ಮಾಡೋಣ ಅಂತ ಮೊನ್ನೆ ಕರ್ಕೊಂಬಂದಿದ್ವಿ. ಅದೇ ಮುಂಚೆ ಅವರು 42 kg ಏನೋ ಇದ್ದರು, ಇವಾಗ 57 kg ಏನೋ ಇದ್ದಾರೆ. ಟ್ಯಾಬ್ಲೆಟ್ ಯೂಸ್ ಮಾಡಿದವನಿಗೆ ಬಾಯಲ್ಲಿ ಗಾಯ ಏನೋ ವಾಸಿ ಆಗಿದೆ. 2 ಟ್ಯಾಬ್ಲೆಟ್ ಯೂಸ್ ಮಾಡಿದ್ವಿ. ಅದು ಆಗ್ತಾಯಿದ್ರು, ಇಲೇಟ್ಗೆ ಆಗ್ತಾಯಿದ್ರು. ಅವ್ರು ಚಿಕ್ಕ ಮಗುವಿನಿಂದ ಹಾಕಿರೋದು. ಅವರು ಇಷ್ಟು ವರ್ಷ ಅಂತ ಹೇಳೋಕ್ಕಾಗಲ್ಲ, ಚಿಕ್ಕ ಮಗುವಿನಿಂದ ಹಾಕಿದ್ದಾರೆ. ಹೊಟ್ಟೆಯಲ್ಲಿ ಊರಿ ಜಾಸ್ತಿ ಸಣ್ಣ ಇದ್ರು, ಊಟ ಮಾಡ್ತಾ ಇರಲಿಲ್ಲ, ಯಾವಾಗಲೂ ಸುಸ್ತು ಅಂತ ಇದ್ರು. ಇಲ್ಲಿಗೆ ಬಂದು ಹೋದವನಿಗೆ ಆಳು ಸೈಜ್ ಬಂದಿದ್ದಾರೆ, ಊಟನೂ ಚೆನ್ನಾಗಿ ಮಾಡ್ತಾರೆ, ಸುಸ್ತು ಏನಿಲ್ಲ, ಎಲ್ಲ ಕೆಲಸನೂ ಅವರೇ ಮಾಡ್ತಾರೆ. ನನಗೆ ಬೆಟ್ರಾಗಿದೆ ಅನಿಸ್ತದೆ. ಸಮಸ್ಯೆ ಹೆಂಗಿತ್ತು ಅಂದರೆ ಇದು ಹಲ್ಲು ನೋವಿತ್ತು. ನಮ್ಮಕ್ಕ ಹಿಂಗೆ ಹಲ್ಲು ನೋವು ಅಂದ್ಬಿಟ್ಟು ಯಾರ ಕೈ ಹೇಳೋದು, ಮುದ್ದಕ್ಕಿ ಆ ಥರ ಆಗಿದ್ದೆ. ಆಮಕ್ಕ ಹೋಗಿ ರಕ್ತ ಪರೀಕ್ಷೆ ಎಲ್ಲ ಮಾಡಿಸೋದು ಈ ಕ್ಯಾನ್ಸರು ಅಂತ ಹೇಳ್ಬಿಟ್ರು. ಅದಕ್ಕೆ ಭಯ ಬಿದ್ದುಬಿಟ್ಟು ಆಪ್ರೇಷನ್ ಮಾಡಿಸ್ಬೇಕು ಅಂದ್ಬಿಟ್ಟು ಆಪ್ರೇಷನ್ ರೂಮ್ ಹಾಕೋಗಿ ವಾಪಸ್ ಬಂದಾಕಿ. ಅದೇ 3 ದಿವ್ಸನಿಂಕ ಈ ಕಣ್ಣು ನೋವು ಅಷ್ಟೇ, ಇನ್ನೇನಿಲ್ಲ. ಇವತ್ತಿಗೆ ಏನು ಸಮಸ್ಯೆ ಆಗಿಲ್ಲ. ಹೊಟ್ಟೆ ಗುರಿ ಅದೆಲ್ಲ ಏನಿಲ್ಲ. ಹಸಿಮೆಣಸ್ಕಾಯಿ ಅವೆಲ್ಲ ತಿನ್ನೋದು ಇಲ್ಲ. ನಾನು ಸಿಸ್ಟಮ್ ಆಗಿದ್ದೀನಿ. ಚಿಕನ್ನು ಮಟನ್ನು ಏನೂ ತಿನ್ನಲ್ಲ. ಮೊಟ್ಟೆ ಅಂದವ್ರೆ ಮೊಟ್ಟೆ ತಗೊಂತೀನಿ. ಟೀ ಕಾಫಿ ಏನು ಕುಡಿಯಲ್ಲ. ಆರಾಮೇ ನನ್ಕಂತೂ ಬೆಟರ್ ಆಗಿದೆ ಅನಿಸ್ತಾ ಇದೆ. ಮೊನ್ನೆ ಮೊನ್ನೆ ನಾವು ಹೇಳಿದ್ದೀವಿ, ಎಲ್ಲರೂ ಅಷ್ಟೇ ಕ್ಯಾನ್ಸರ್ ಇರೋರು ಅದೇನು ಭಯ ಪಡೋ ಅಂತ ಕಾಯಿಲೆನೇ ಆದ್ರೂ ಪುನರ್ಜನ್ಮ ಬಂದೆ ಮತ್ತೆ ಪುನರ್ಜನ್ಮ ಬಂದಂಗೆ ಅಂತ.